ಹಾಯ್ ಗೈಸ್, ವೆಲ್ಕಮ್ ಟು ಡಿವೈನ್ ಮೆಸೇಜ್ ಬೈ ಅಂಕಿತಾ. ನಾನು ಅಂಕಿತಾ. ಇವತ್ತಿನ ನಮ್ಮ ವಿಡಿಯೋ ವಿಷಯ ಬಂದು, ನಿಮ್ಮ ಪ್ರಾರ್ಥನೆ ದೇವರಿಗೆ ತಲುಪಿದೆಯಾ ಅಥವಾ ನಿಮ್ಮ ಪ್ರೇಯರು ದೇವರಿಗೆ ರೀಚ್ ಆಗಿದೆಯಾ ಅಂತ ಚೆಕ್ ಮಾಡೋದಾಗಿದೆ. ನೆನ್ಪಿಡಿ, ಇದೊಂದು ಜನರಲ್ ಪಿಕಾಕ್ ಕಾರ್ಡ್ ರೀಡ್ ಆಗಿರುತ್ತೆ. ನಿಮಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನು ತಗೊಳ್ಳಿ. ಸೊ ನೀವು ನಿಮ್ಮ ಫೈಲ್ನ ಚೂಸ್ ಮಾಡ್ಕೊಳ್ಳೋದಕ್ಕೆ ನಾನು 3 ಆಪ್ಷನ್ಸ್ನ ಕೊಟ್ಟಿದ್ದೀನಿ. ಫೈಲ್ 1, ಫೈಲ್ 2 ಆ್ಯಂಡ್ ಫೈಲ್ 3 3 ಸ್ಟೋನ್ಸ್ನ ಇಟ್ಟಿದ್ದೀನಿ. ನೀವು ನಿಮ್ಮ ಕರೆಂಟ್ ಸಿಚುಯೇಷನ್ಸು, ನಿಮ್ಮ ಗೋಲ್ಸು ಎಲ್ಲನೂ ನೀವೇನೇನು ಪ್ರೇಯರ್ ಮಾಡಿದರೆ ಎಲ್ಲನೂ ನೆನೆಸ್ಕೊಂಡು ಈ 3 ಕಾರ್ಡ್ ಕಡೆ ನೋಡಿ, ಯಾವುದಾದ್ರೂ ಒಂದು ಕಾರ್ಡು ನಿಮಗೆ ಅಟ್ರ್ಯಾಕ್ಟ್ ಆಗುತ್ತೆ. ಸೊ ಇದ್ರ ಜೊತೆಯಲ್ಲಿ ನಿಮ್ಮ ಫ್ರೆಂಡ್ಸ್ ಬಗ್ಗೆ ತಿಳ್ಕೊಬೇಕು ಅಂದರೆ ವಿಡಿಯೋನ ಶೇರ್ ಮಾಡಿ, ಸೊ ದಟ್ ಅವ್ರಿಗೂ ಅದು ಹೆಲ್ಪ್ ಆಗ್ಬೋದು. ಓಕೆ, ಸೊ ನೀವು ನಿಮ್ಮ ಕಾರ್ಡನ್ನು ಚೂಸ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಫೈಲನ್ನು ಚೂಸ್ ಮಾಡ್ಕೊಳ್ಳಿ. ನಾನು ನನ್ನ ರೀಡಿಂಗ್ನ ಈಗ ಸ್ಟಾರ್ಟ್ ಮಾಡ್ತೀನಿ. ಮೊದಲಿಗೆ ಬನ್ನಿ, ಯಾರು ನಮ್ಮ ಫೈಲ್ 1 ಅಥವಾ ಈ ರೋಸ್ ಕ್ವಾರ್ಟ್ಸ್ ಸ್ಟೋನ್ಸನ್ನು ಚೂಸ್ ಮಾಡ್ಕೊಂಡಿದ್ದಾರೆ, ಇವರ ಒಂದು ಪ್ರಾರ್ಥನೆ ದೇವರಿಗೆ ತಲುಪಿದೆಯಾ ಅಂತ ಹೇಳಿ ನಾವು ಚೆಕ್ ಮಾಡೋಣ. ಸೊ ನಾನು ನಿಮ್ಮ ಕರೆಂಟ್ ಎನರ್ಜಿ ಮತ್ತು ನಿಮ್ಮ ಏನು ಪ್ರೇಯರ್ನ ಕೇಳ್ಕೊಂಡಿದ್ದೀರಾ ದೇವ್ರ ಹತ್ರ, ಮತ್ತು ಅದು ರೀಚ್ ಆಗಿದೆಯಾ ದೇವರಿಗೆ, ದೇವರು ನಿಮಗೆ ಅದಕ್ಕೆ ಏನು ರಿಪ್ಲೈನ ಕೊಡ್ತಾರೆ, ಅಥವಾ ನಿಮಗೆ ದೇವ್ರ ಕಡೆಯಿಂದ ಒಂದು ಮೆಸೇಜ್ ಅಥವಾ ಡಿವೈನ್ ಈ ಬ್ರಹ್ಮಾಂಡದ ಕಡೆಯಿಂದ ಒಂದು ಮೆಸೇಜ್ ಅಂತ ಕೂಡ ನಾನು ಪುಲ್ ಮಾಡಿದ್ದೀನಿ ಕಾರ್ಡ್ನ. ಸೊ ಮೊದಲಿಗೆ ನಾನು ನಿಮ್ಮ ಎನರ್ಜಿಯನ್ನು ಚೆಕ್ ಮಾಡಿದೆ. ಯಾರು ಈ ಒಂದು ಫೈಲ್ 1 ಯಾರು ಚೂಸ್ ಮಾಡಿದ್ದೀರಾ ಅವರು, ನಿಮ್ಮ ಎನರ್ಜಿ ಹೇಗಿದೆ ಅಂತಂದರೆ, ಕರೆಂಟ್ಲಿ ನೀವು ಲಾಂಗ್ ಟರ್ಮ್ ಒಂದು ಸ್ಟೆಬಿಲಿಟಿಗೋಸ್ಕರ ವರ್ಕ್ ಮಾಡ್ತಾ ಇದ್ದೀರಾ. ಕೆಲವರು ಫ್ಯಾಮಿಲಿ ಲೈಫ್ನ ಬಿಲ್ಡ್ ಮಾಡ್ತಾ ಇರ್ಬೋದು, ಇನ್ನು ಕೆಲವರು ಲಾಂಗ್ ಟರ್ಮ್ ಬಿಸ್ನೆಸ್ ಸಕ್ಸಸ್ ಮಾಡೋದಕ್ಕೆ ಏನು ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ತಾ ಇರ್ಬೋದು. ಇನ್ನೂ ಕೆಲವರು ಲಾಂಗ್ ಟರ್ಮ್ ಪಾರ್ಟ್ನರ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು, ಅಥವಾ ಒಳ್ಳೆ ಏನು ಕಂಪ್ಲೀಟಾಗಿ ಫ್ಯಾಮಿಲಿ ಕಡೆ ಫೋಕಸ್ ಮಾಡ್ತಾ ಇರೋದಿರ್ಬೋದು, ಅಥವಾ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಬಗ್ಗೆ, ಅಂದರೆ ಲಾಂಗ್ ಟರ್ಮಲ್ಲಿ ನಿಮ್ಮ ಫಿನಾನ್ಷಿಯಲ್ ಸಿಚುಯೇಷನ್ಸ್ನ ಯಾವ ರೀತಿ ನೀವು ಮುಂದಕ್ಕೆ ನೋಡಬೇಕು, ಸೊ ಯಾವ ರೀತಿ ಇಟ್ಕೊಂಡ್ರೆ ಬೆಟರು. ಸೊ ಈ ರೀತಿಯಾಗಿ ನಿಮ್ಮ ಲಾಂಗ್ ಟರ್ಮಲ್ಲಿ ನಿಮ್ಮ ರಿಲೇಷನ್ಶಿಪ್ಪು, ನಿಮ್ಮ ಫ್ಯಾಮಿಲಿ ಲೈಫು, ನಿಮ್ಮ ಫಿನಾನ್ಷಿಯಲ್ ಸ್ಟೆಬಿಲಿಟಿ, ಈ ಥರದ್ರ ಬಗ್ಗೆ ಯೋಚನೆ ಮಾಡ್ತಾ ಇರೋಂಥ ಎನರ್ಜಿ ನನಗೆ ಇಲ್ಲಿ ಕಾರ್ಡ್ಸಲ್ಲಿ ಮುಖ್ಯವಾಗಿ ಕಾಣಿಸ್ತಾ ಇದೆ. ಸೊ ನಾನು ಕೇಳಿದೆ, ಈ ಒಂದು ವ್ಯಕ್ತಿ ಯಾರು ನನ್ನ ರೀಡಿಂಗಲ್ಲಿ ಈ ಒಂದು ಫೈಲು ರೋಸ್ ಕ್ವಾರ್ಟ್ಸನ್ನು ಯಾರು ಚೂಸ್ ಮಾಡಿದ್ದಾರೆ ಇದನ್ನು, ಸೊ ಇವರು ಏನು ವಿಷ್ನ ಕೇಳ್ಕೊಂಡಿದ್ದಾರೆ ದೇವ್ರ ಹತ್ರ ಅಂತ ನಾನು ಕೇಳಿದೆ. ಸೊ ನೀವು ನಿಮ್ಮ ಫ್ಯೂಚರ್ ಬಗ್ಗೆ ಕೇಳ್ಕೊಳ್ತಾ ಇದ್ದೀರಾ ದೇವ್ರ ಹತ್ರ. ಫ್ಯೂಚರ್ಗೆ ರಿಲೇಟೆಡ್ಡು ಕೆಲವೊಂದು ಗೋಲ್ಸ್ನ ಸೆಟ್ ಮಾಡ್ಕೊಂಡಿದ್ದೀರಾ ನೀವು. ಸೊ ಆ ಗೋಲ್ ರಿಲೇಟೆಡ್ ವಿಷಸ್ನ ನೀವು ಇಟ್ಕೊಂಡಿರುವಂಥದ್ದು. ಲೈಕ್ ಇನ್ ಸಮ್ ಕೇಸಸ್ಸು ಯಾವುದೋ ಒಂದು ಡಿಸಿಷನ್ಸ್ನ ಕೂಡ ನೀವು ತೊಗೊಂಡು ಅದನ್ನು ಮುಂದುವರಿಬೇಕಾ ಬೇಡವಾ ಅಂಥೇಳಿ ಒಂಥರ ಸ್ಟಕ್ ಎನರ್ಜಿನಲ್ಲಿರುವಂಥದ್ದು. ಬಟ್ ನೀವು ತುಂಬ ಆಶಾವಾದಿಗಳು, ಅದು ಕ್ಲಿಯರಾಗಿ ಕಾಣ್ತಾ ಇದೆ. ಸೊ ಒಟ್ಟಿನಲ್ಲಿ ನೀವು ಒಂಥರ ಯಾವ ರೀತಿ ಪರ್ಸನ್ ಅಂತಲೇ ಫಾರ್ ಸೈಟೆಡ್ ನೀವು, ಅಂದರೆ ತುಂಬ ದೂರಾಲೋಚನೆ ಮಾಡೋದು ಅಂತ ಹೇಳ್ತಾರಲ್ಲ, ಸೊ ಆ ರೀತಿಯಾದಂಥ ಒಂದು ಎನರ್ಜಿನ ನಾನು ಇಲ್ಲಿ ಮುಖ್ಯವಾಗಿ ನೋಡ್ತಾ ಇದ್ದೀನಿ. ಸೊ ನೀವು ನಿಮ್ಮ ಫ್ಯೂಚರ್ ಫುಲ್ಫಿಲ್ಮೆಂಟ್ಗಳು, ನಿಮ್ಮ ವಿಷಸ್ ಏನಿದೆ ಅದು ಯಾವಾಗ ಫಿಲ್ ಆಗುತ್ತೆ ನಿಮ್ಮ ಇದು ಅನ್ನುವಂಥದ್ದು, ಅಥವಾ ನಿಮ್ಮ ಭವಿಷ್ಯ ಮುಂದಕ್ಕೆ ಹೇಗಿರುತ್ತೆ ನೋಡಿ. ಆಲ್ರೆಡಿ ನೀವು ಇಲ್ಲಿ ಲಾಂಗ್ ಟರ್ಮ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ನೀವು ವಿಷಸಲ್ಲೂ ಕೂಡ ಅದನ್ನೇ ಕೇಳಿದ್ದೀರಾ. ಲಾಂಗ್ ಟರ್ಮ್ಗೆ ಸಂಬಂಧಪಟ್ಟಂಗೆ ನೀವು ಭವಿಷ್ಯದಲ್ಲಿ ನಿಮ್ಮ ಲೈಫು ಯಾವ ರೀತಿ ಇರಬೇಕು, ಅದು ಫಿನಾನ್ಷಿಯಲಿ ಇರ್ಬೋದು, ಫ್ಯಾಮಿಲಿ ಲೈಫ್ ಇರ್ಬೋದು, ಅಥವಾ ನೀವೇನಾದ್ರು ಬಿಸ್ನೆಸ್ ಸೆಟಪ್ ಮಾಡ್ತಾ ಇದ್ದರೆ ಬಿಸ್ನೆಸ್ಸು ಮುಂದಕ್ಕೆ ಹೇಗಿರಬೇಕು ಅಂತ ಕೆಲವೊಂದು ವಿಷಸ್ನ ಇಟ್ಕೊಂಡಿದ್ದೀರ. ಸೊ ಅದು ಫ್ಯೂಚರ್ ನಿಮ್ಮ ಗೋಲ್ಸು ಹೇಗಾಗತ್ತೆ ಅನ್ನೋವಂಥದ್ದು ನೀವು ದೇವ್ರ ಹತ್ರ ಮಾಡ್ಕೊಂಡಿರುವಂಥ ಒಂದು ಪ್ರಾರ್ಥನೆ. ಅಂದರೆ ನಿಮ್ಮ ಫ್ಯೂಚರ್ಗೆ ಸಂಬಂಧಪಟ್ಟಂತಹ ಕೆಲವು ವಿಷಯಗಳನ್ನು ನೀವು ದೇವ್ರ ಹತ್ರ ವಿಶಸ್ ಆಗಿ ಕೇಳ್ಕೊಂಡಿದ್ದೀರಾ. ಸೊ ಹಾಗಾದರೆ ನಿಮ್ಮ ಪ್ರಾರ್ಥನೆ ದೇವರಿಗೆ ರೀಚ್ ಆಯಿತಾ ಅಂತ ನಾನು ಕೇಳಿದೆ. ರೀಚ್ ಆಗಿದೆಯಾ ನಿಮ್ಮ ಪ್ರಾರ್ಥನೆ ಅಂತಂದರೆ 100% ರೀಚ್ ಆಗಿದೆ. ಮತ್ತು ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಇದು ಆಲ್ರೆಡಿ ಆ್ಯಕ್ಷನಲ್ಲಿ ಕೂಡ ಇದೆ. ದೇವ್ರಿಗೆ ಇದಕ್ಕೆ ಸಂಬಂಧಪಟ್ಟಂಗೆ ಆ್ಯಕ್ಷನ್ನ ಕೂಡ ತೊಗೊಂಡಿರೋದನ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಅಂದರೆ ಕ್ವಿಕ್ಕಾಗಿ ರೀಚ್ ಆಗಿದೆ. ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂದರೆ ತುಂಬ ಕ್ವಿಕ್ಕಾಗಿ ರೀಚ್ ಆಗಿರುವಂಥದ್ದು. ನಿಮ್ಮ ಪ್ರಾರ್ಥನೆ ಆಲ್ರೆಡಿ ತಲುಪಿಬಿಟ್ಟಿದೆ ದೇವ್ರ ಹತ್ರ. ಮತ್ತು ದೇವರು ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಘಟನೆಗಳು ನೀವು ಗಮನಿಸ್ಬೋದು. ಸೂಕ್ಷ್ಮವಾಗಿ ನಿಮ್ಮ ಜೀವನವನ್ನು ಗಮನಿಸಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಕೆಲವೊಂದು ಮೂಮೆಂಟ್ಗಳು ನಡೀತಾ ಇದ್ದಾವೆ, ನೀವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಬೇಗ ಇವೆಲ್ಲ ಸಣ್ಣ ಪುಟ್ಟದಾಗುತ್ತೆ ಅಂತ. ಸೊ ಆಲ್ರೆಡಿ ಆ್ಯಕ್ಷನ್ನು ಕೂಡ ಅದಕ್ಕೆ ಸಂಬಂಧಪಟ್ಟಂಗೆ ದೇವರು ಸ್ಟಾರ್ಟ್ ಮಾಡಿದ್ದಾನೆ. ನಿಮ್ಮ ವಿಷಸ್ನ ಫುಲ್ಫಿಲ್ ಮಾಡೋದಕ್ಕೆ ದೇವರು ಕೂಡ ನಿಮ್ಮ ಜೊತೆಯಲ್ಲಿ ಇದ್ದಾನೆ ಅಂತ ನಾವು ಹೇಳ್ಬೋದು ಈ ಒಂದು ಸಂದರ್ಭದಲ್ಲಿ. ಆ್ಯಂಡ್ ಇನ್ನೊಂದು ಏನು ಹೇಳಬೇಕು ಅಂತಂದರೆ, ಮೇ ಬಿ ನೀವು ಕೇಳ್ಕೊಡ್ತಾ ಇರೋವಂಥದ್ದು ನಿಮಗೆ ಕೆಲವೊಂದು ಸ್ಟ್ರೆಸ್ಸು ಕೂಡ ನಿಮಗೆ ಉಂಟು ಮಾಡಿರ್ಬೋದು.
ಮತ್ತು ಅದು ತುಂಬ ಆಳವಾಗಿ ದೇವರಿಗೆ ರೀಚ್ ಆಗಿರೋದನ್ನ ಕೂಡ ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ಹಾಗಾಗಿನೇ ನಿಮ್ಮ ವಿಶ್ಶು ಫಾಸ್ಟಾಗಿ ನಡೀತಾ ಇರೋದನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಆ್ಯಕ್ಷನಲ್ಲಿದೆ. ನೀವು ಕೇಳ್ಕೊಂಡಂಥ ಒಂದು ವರ ಅಥವಾ ನಿಮ್ಮ ಪ್ರಾರ್ಥನೆ ದೇವ್ರ ಹತ್ರ ನೀವೇನು ಬೇಡ್ಕೊಂಡಿದ್ರಿ ಅದು ಆಲ್ರೆಡಿ ಆ್ಯಕ್ಷನಲ್ಲಿದೆ. ನೀವು ಸ್ವಲ್ಪ ದಿನದಲ್ಲೇ ಅದು ಫುಲ್ಫಿಲ್ ಕೂಡ ಆಗತ್ತೆ ಅಂತ ಕಾರ್ಡ್ಸ್ಗಳು ಇಲ್ಲಿ ಕ್ಲಿಯರಾಗಿ ಹೇಳ್ತಾ ಇರುವಂಥದ್ದು. ಸೊ ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂಗೆ ದೇವರಿಂದ ನಾನು ಒಂದು ಅಡ್ವೈಸ್ನ ಕೇಳಿದೆ. ಈ ಒಂದು ವ್ಯಕ್ತಿ ಇಷ್ಟೊಂದು ದೂರಾಲೋಚನೆ, ಫ್ಯಾಮಿಲಿ ಲೈಫು, ಬಿಸ್ನೆಸ್ಸು ಆ್ಯಂಡ್ ಇದು ಬರೀ ಫ್ಯಾಮಿಲಿ ಲೈಫ್ ಅಷ್ಟೇ ತೋರಿಸಲ್ಲ. ಕೆಲವ್ರು ಯಾರಾದರೂ ಇಲ್ಲಿ ಬಿಸ್ನೆಸ್ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ದರೆ ಅದಕ್ಕೂ ಸಂಬಂಧಪಟ್ಟಂಗೆ ಕೂಡ ಕೆಲವು ಘಟನೆಗಳು ನಡೀತಾ ಇದೆ. ಈಗಾಗಲೇ ತಯಾರಿಗಳು ನಡೀತಾ ಇದೆ ಆಲ್ರೆಡಿ. ಸೊ ಹಾಗಾಗಿ ಆಗುತ್ತೆ ಇದು. ಸೊ ಸಚ್ ಎ ಲಕ್ಕಿ ಪರ್ಸನ್ ನೀವು ಅಂತ ಹೇಳ್ಬೋದು. ಓಕೆ, ಹಾಗಾದರೆ ನಿಮಗೆ ಅಡ್ವೈಸ್ ಏನು ಅಂತ ಕೇಳಿದೆ ನಾನು. ದೇವ್ರ ಕಡೆಯಿಂದ ನಿಮಗೆ ಅಂತ ಒಂದು ಮೆಸೇಜ್ ತೆಗೆದೆ. ಡಿವೈನ್ ಅಥವಾ ಈ ಒಂದು ಬ್ರಹ್ಮಾಂಡ ಶಕ್ತಿ, ಯೂನಿವರ್ಸ್ ಅಂತ ಏನು ಹೇಳ್ತೀವಿ ಅಥವಾ ದೇವರು ಅಂತ ಏನು ಹೇಳ್ತೀವಿ, ಆ ಒಂದು ಶಕ್ತಿಯಿಂದ ನಿಮಗೆ ನಿಮ್ಮ ಕರೆಂಟ್ ಸಿಚುಯೇಷನ್ಗೆ ಒಂದು ಅಡ್ವೈಸ್ ಅಂತ ಕೇಳಿದೆ. ಕ್ಲಿಯರಾಗಿ ತೋರಿಸ್ತಾ ಇದೆ. ಏನು ಅಂತಂದರೆ ಮೇ ಬಿ ತುಂಬ ಚಿಂತೆ ಮಾಡ್ತಾ ಇದ್ದೀರಾ, ನೀವು ನಿದ್ರೆ ಮಾಡ್ತಾ ಇಲ್ಲ ಸರಿಯಾಗಿ, ಕೊರಗ್ತಾ ಇದ್ದೀರಾ ಭಾಳ. ಯಾವುದೋ ಒಂದು ವಿಷಯ ಅಂದರೆ ಮೇ ಬಿ ನಿಮ್ಮ ಗೋಲು ನೀವೇನೋ ಕೇಳ್ಕೊಂಡಿದ್ದೀರಲ್ಲ ಅದೇ ವಿಷಯ ನಿಮ್ಮನ್ನು ತುಂಬ ತಲೆ ಕೆಡಿಸ್ಕೊಳ್ಳೋ ರೀತಿಯಲ್ಲಿ ಮಾಡಿಬಿಟ್ಟಿದೆ. ಅದನ್ನ ನೆನೆಸ್ಕೊಂಡು ನೀವು ಭಾಳ ಕೊರಗ್ತಾ ಇದ್ದೀರಾ ಅಂತ ಕಾರ್ಡ್ಸ್ ಬರ್ತಾಯಿದೆ. ಸೊ ಅಡ್ವೈಸಲ್ಲಿ ಇದು ಬಂದಿರೋದ್ರಿಂದ ದೇವರು ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಕೊರಗಬೇಡಿ, ಚಿಂತೆ ಮಾಡೋಕ್ಕೆ ಹೋಗಬೇಡಿ, ಮತ್ತು ಖಿನ್ನತೆಗೊಳಗಾಗಬೇಡಿ. ಕೈಂಡ್ ಆಫ್ ಆ್ಯಂಗ್ಸೈಟಿ, ಡಿಪ್ರೆಷನ್ನು ಕೂಡ ಇಲ್ಲಿ ನನಗೆ ಕಾರ್ಡ್ ತೋರಿಸ್ತಾ ಇದೆ. ಮೇ ಬಿ ನಿಮ್ಮಲ್ಲಿ ನೀವು ಈಗ ಮೇ ಬಿ ಈ ಥರ ಒಂದು ಸಿಚುಯೇಷನಲ್ಲೂ ಕೂಡ ಇರ್ಬೋದು. ಸೊ ದೇವರು ನಿಮ್ಗೆ ಹೇಳ್ತಾ ಇದ್ದಾರೆ, ನಾನು ಆಲ್ರೆಡಿ ಆ್ಯಕ್ಷನಲ್ಲಿ ಇದ್ದೀನಿ, ನೀನೇನು ಕೇಳಿದೆಯಾ ಅದನ್ನು ನಾನು ನೆರವೇರಿಸೋದ್ರಲ್ಲಿ ಇದ್ದೀನಿ. ಸೊ ನೀನು ಚಿಂತೆ ಮಾಡಿ ನಿನ್ನ ನಿದ್ರೆಯನ್ನು ಹಾಳು ಮಾಡ್ಕೊಳ್ಳೋದು, ಕೊರಗೋ ಅಂಥದ್ದು ಮಾಡೋಕ್ಕೆ ಹೋಗಬೇಡ. ನೀನು ಖುಷಿಯಾಗಿರೋದಕ್ಕೆ ಅರ್ಹವಾದಂಥ ಒಬ್ಬ ವ್ಯಕ್ತಿ, ಅರ್ಹವಾದ ಒಂದು ಏನು ಒಂದು ವ್ಯಕ್ತಿತ್ವ ಅಂತ ದೇವರು ನಿಮಗೆ ಇಲ್ಲಿ ಹೇಳ್ತಾ ಇರೋವಂಥದ್ದು. ಸೊ ದೇವರು ನಿಮಗೆ ಅಡ್ವೈಸಲ್ಲೇ ಹೇಳ್ತಾ ಇದ್ದಾರೆ, ಕೊರಗಬೇಡಿ, ಚಿಂತೆ ಮಾಡಬೇಡಿ, ಹೋಪ್ನ ಕಳ್ಕೊಬೇಡಿ, ನಾನು ಆಲ್ರೆಡಿ ನಿಮ್ಮ ಜೊತೆಯಲ್ಲಿ ಇದ್ದೀನಿ, ಬರ್ತಾ ಇದ್ದೀನಿ. ನೋಡಿ ಇಲ್ಲಿ ಈ ಪರ್ಸನ್ನ ನೋಡಿ ಜೊತೆಯಲ್ಲೇ ಬರ್ತಾ ಇರೋದು. ಇದನ್ನು ನೋಡಿದ್ರೆ ಒಂದು ರೀತಿ ಲಾರ್ಡ್ ಕೃಷ್ಣನೇ ಬರ್ತಾ ಇರೋ ರೀತಿಯಲ್ಲಿ ಅಂತ ಅನಿಸುತ್ತೆ. ಸೊ ಪ್ಯಾಷನೇಟಾಗಿ. ಸೊ ದೇವರು ನಿಮ್ಮ ಜೊತೆಯಲ್ಲಿ ಇದ್ದಾನೆ. ಸೊ ಹಾಗಾಗಿ ನೀವು ದಯಮಾಡಿ ಈ ಥರ ಕೊರಗೋದು, ಚಿಂತೆ ಮಾಡೋದನ್ನ ಮಾಡೋಕ್ಕೆ ಹೋಗಬೇಡಿ. ಸೊ ಇದು ನಿಮಗೆ ಬಂದಿರುವಂಥ ಒಂದು ಅಡ್ವೈಸ್ ಆಗಿತ್ತು ಗಾಯ್ಸ್. ಸೊ ನಿಮಗೆ ಈ ಒಂದು ರೀಡಿಂಗ್ ಏನಾದ್ರು ರೆಸೊನೇಟ್ ಆಗಿದ್ದರೆ ಡಿವೈನ್ ಅಂತೇಳಿ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ದಟ್ ಈ ಒಂದು ಎನರ್ಜಿಯನ್ನು ನೀವು ಕ್ಲೇಮ್ ಮಾಡ್ಕೊಳ್ಬೋದು. ಆ್ಯಂಡ್ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಲು, ಆ್ಯಂಡ್ ಲೈಕ್ ಮಾಡಿ. ಸೊ ದಟ್ ನನಗೆ ನೆಕ್ಸ್ಟ್ ವಿಡಿಯೋ ನಾನೇನಾದರೂ ಮಾಡಿದರೆ ನಿಮಗೆ ಮತ್ತೆ ವೀಡಿಯೋಸು ಸಿಗತ್ತೆ. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಹೊಸ ಟಾಪಿಕ್ನ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಧನ್ಯವಾದಗಳು ಗೈಸ್. ಬನ್ನಿ, ಯಾರು ನಮ್ಮ ಪೈಲ್ 2 ಅಥವಾ ಈ ಒಂದು ಗ್ರೀನ್ ಅವೆಂಚರಿನ ಜಿಬು ಕಾಯಿನನ್ನು ಚೂಸ್ ಮಾಡ್ಕೊಂಡಿದ್ದಾರೆ ನನ್ನ ವ್ಯೂವರ್, ಅವರ ಒಂದು ಪ್ರಾರ್ಥನೆ ದೇವರಿಗೆ ತಲುಪಿದೆಯಾ? ಸೊ ಅವ್ರ ಕರೆಂಟ್ ಎನರ್ಜಿ ಯಾವ ರೀತಿ ಇದೆ, ಮತ್ತು ಏನು ವಿಷಸ್ನ ಕೇಳ್ಕೊಂಡಿದ್ದಾರೆ ಅವರು ದೇವ್ರ ಹತ್ರ. ಸೊ ಅದಕ್ಕೆ ದೇವರು ಏನು ಹೇಳ್ತಾ ಇದ್ದಾರೆ ಇವರಿಗೆ ಅಂತ ಚೆಕ್ ಮಾಡೋಣ ಬನ್ನಿ. ಓಕೆ ನಿಮ್ಮ ಕರೆಂಟ್ ಎನರ್ಜಿ ಏನು ಅಂತ ಕೇಳಿದೆ ನಾನು. ಐ ಗಾಟ್ ದಸ್ ಬ್ಯೂಟಿಫುಲ್ ಕಾರ್ಡು. ತುಂಬ ಗೋಲ್ ಓರಿಯೆಂಟೆಡಾಗಿ ವರ್ಕ್ ಮಾಡ್ತಾ ಇದ್ದೀರಾ, ಫ್ಯೂಚರ್ಗೋಸ್ಕರ ತುಂಬ ವರ್ಕ್ ಮಾಡ್ತಾ ಇದ್ದೀರಾ, ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ನೀವು ಒಂದು ನಿಮಿಷ ಸುಮ್ಮನಿರ್ತಾ ಇಲ್ಲ. ಸೊ ಫ್ಯೂಚರೆಲ್ಲ ಹಂಗಿರ್ಬೇಕು, ಹಿಂಗೆ ಒಂಥರ ಗೋಲ್ ಓರಿಯೆಂಟೆಡ್ ಪರ್ಸನ್ ಅಂತ ಹೇಳ್ತಾರಲ್ಲ, ರೆಸ್ಟ್ಲೆಸ್ ಆಗಿ ವರ್ಕ್ ಮಾಡೋದು ಅಂಥದ್ದು ಅಂತ. ಸೊ ಏನೇ ಅಬ್ಸ್ಟ್ಯಾಕಲ್ಸ್ ಇದ್ದರೂ ಕೂಡ ಎಲ್ಲನೂ ಬಿಟ್ಟು ನೀವು ವರ್ಕ್ ಮಾಡಬೇಕು, ನಾನು ಲೈಫಲ್ಲಿ ಸೆಟ್ಲ್ ಆಗಬೇಕು, ಏನಾರು ಅಚೀವ್ ಮಾಡಬೇಕು ಅಂಥೇಳಿ ನೀವು ಆ ಒಂದು ಎನರ್ಜಿನಲ್ಲಿ ಕರೆಂಟು ಇದ್ದೀರಂಥ ಕಾರ್ಡ್ಸು ಇಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಸಚ್ ಎ ಬ್ಯೂಟಿಫುಲ್ ಕಾರ್ಡ್, ಬಿಕಾಸ್ ಗೋಲ್ ಓರಿಯೆಂಟೆಡಾಗಿ ನೋಡಿ ಈ ಕಾರ್ಡ್ಸ್ ಎಲ್ಲ ನೋಡೋ ನನಗೆ ನೀವು ಒಂದಷ್ಟು ಅಬ್ಸ್ಟ್ಯಾಕಲ್ಸ್ನು ಕೂಡ ಫೇಸ್ ಮಾಡ್ತಾ ಇದ್ದೀರ ಅಂತ ಗೊತ್ತಾಗುತ್ತೆ. ಅದರಲ್ಲೂ ನೀವು ಎನರ್ಜಿ ನಿಮ್ಮದು ನೋಡಿದ್ರೆ ಫೈರಿ ಎನರ್ಜಿ, ಲೈಕ್ ಏನಾರ ಸಾಧನೆ ಮಾಡಬೇಕು ಲೈಫಲ್ಲಿ ಅನ್ನೋ ರೀತಿಯಲ್ಲಿ ಒಂದು ಎನರ್ಜಿಯನ್ನು ನಾನು ನೋಡ್ತಾ ಇದ್ದೀನಿ. ಸೊ ಹಾಗಾದರೆ ನೀವು ಏನು ವಿಷಯನ ಕೇಳ್ಕೊಂಡ್ರಿ ದೇವ್ರ ಹತ್ರ ಅಂತ ಕೇಳಿದೆ. ನೀವೊಂದು ದೊಡ್ಡ ಬದಲಾವಣೆನ ನಿರೀಕ್ಷೆ ಮಾಡ್ತಾ ಇದ್ದೀರಾ ದೇವರಿಂದ. ದೇವ್ರ ಹತ್ರ, ದೇವರೇ ನನ್ನ ಈ ಸಿಚುಯೇಷನ್ನ ನನ್ನ ಲೈಫಲ್ಲಿರುವಂಥ ಈ ಒಂದು ಸಿಚುಯೇಷನ್ನ ಬದಲಾಯಿಸ್ಕೊಡು ಅಂತ ನೀವು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ಮೇ ಬಿ ಅದು ನೀವು ಯಾವುದಾದ್ರು ಒಂದು ರಿಲೇಷನ್ಶಿಪ್ಪಲ್ಲಿ ಸ್ಟಕ್ ಆಗಿರ್ಬೋದು, ಅದರಿಂದ ಆಚೆ ಬರೋಕ್ಕಾಗಿ ಒದ್ದಾಡ್ತಾ ಇರ್ಬೋದು, ಅದನ್ನು ನೀವು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇರ್ಬೋದು. ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ನೀವು ತಗ್ಲಾಕೊಂಬಿಟ್ಟಿದ್ದೀರಾ,
ಅದು ಯಾವುದೇ ರೀತಿಯ ಸಂದರ್ಭ ಆದರೂ ಆಗಿರ್ಬೋದು, ಅದರಿಂದ ಆಚೆ ಬರೋದಕ್ಕೆ ನಿಮ್ಗೆ ಆಗ್ತಾ ಇಲ್ಲ, ಅಥವಾ ಯಾವುದೋ ಒಂದು ಕೆಟ್ಟ ಚಟದಲ್ಲಿ ನೀವು ಸಿಕ್ಕಾಕ್ಕೊಂಡಿರ್ಬೋದು, ಅಥವಾ ಯಾವುದೋ ಒಂದು ಬ್ಯಾಡ್ ಮೂಮೆಂಟಲ್ಲಿ ನೀವು ಸ್ಟಕ್ ಆಗಿಬಿಟ್ಟಿರ್ಬೇಕು. ಸೊ ಆಗಿರ್ಬೋದು. ಸೊ ಅದರಿಂದ ನೀವು ಆಚೆ ಬರೋದಕ್ಕೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾಯಿದ್ದೀರಾ. ಚೇಂಜಸ್ ಬೇಕು ನನಗೆ, ಇದು ಸಾಕು ನನಗೆ, ಈ ಒಂದು ಲೈಫ್ ಪ್ಯಾಟ್ರನ್ನು, ಈ ರೀತಿಯಾದಂಥ ಒಂದು ಹರ್ಟು, ಪೇನು, ತುಂಬ ಪೇನೆಲ್ಲ ಇದೆ ನಿಮಗೆ. ಸೊ ಅದನ್ನು ದೇವ್ರ ಹತ್ರ ಪ್ರೇ ಮಾಡ್ತಾಯಿದ್ದೀರಾ ನೀವು. ಸೊ ನನಗೆ ಈ ಒಂದು ಎಂಟೈರ್ ಸಿಚುಯೇಷನ್ಸಿಂದ ನೀವು ಆಚೆ ಕರ್ಕೊಂಡು ಬನ್ನಿ ಅಂತ ದೇವ್ರ ಹತ್ರ ನೀವು ಪ್ರಾರ್ಥನೆ ಮಾಡ್ತಾಯಿದ್ದೀರಾ. ಆ್ಯಂಡ್ ಹೊಸ್ದಾಗೆಲ್ಲ ಇನ್ನೂ ಕೆಲವರು ಇಲ್ಲಿರುವಂಥ ನಮ್ಮ ವ್ಯೂವರ್ಸು ಹೊಸ್ದಾಗಿ ಅವರ ಲೈಫನ್ನು ಬಿಲ್ಡ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಲೈಕ್ ಆಲ್ರೆಡಿ ಲೈಫಲ್ಲೆಲ್ಲ ಬಿದ್ದೋಗಿರ್ಬೋದು. ಲೈಕ್ ಇಷ್ಟು ದಿನ ನೀವು ಏನು ಕನ್ಸ್ಟ್ರಕ್ಟ್ ಮಾಡಿದ್ರಿ ನಿಮ್ಮ ಲೈಫ್ನ ಒಂದು ಪ್ಯಾಟ್ರನ್, ಮೇ ಬಿ ಅದು ಕೊಲ್ಯಾಪ್ಸ್ ಆಗಿರ್ಬೋದು. ಅದನ್ನು ರೀಕನ್ಸ್ಟ್ರಕ್ಷನ್ ಮಾಡಿಕೊಡಿ ಅಂತ ದೇವ್ರ ಹತ್ರ ನೀವು ಪ್ರೇ ಮಾಡ್ತಾ ಇರ್ಬೋದು. ಒಟ್ಟಾರೆ ಹೇಳಬೇಕು ಅಂತಂದರೆ ಒಂದು ದೊಡ್ಡ ಬದಲಾವಣೆ ಬೇಕಾಗಿದೆ ನಿಮ್ಮ ಲೈಫಲ್ಲಿ. ನೀವಿರೋಂಥ ಒಂದು ತುಂಬ ಕಷ್ಟದ ಫೇಸಲ್ಲೇ ನೀವು ಕರೆಂಟ್ಲಿ ಇದ್ದೀರಾ. ಸೊ ಆ ಕಷ್ಟದ ಫೇಸಿಂದ ನಿಮಗೆ ಈಗ ಬಿಡುಗಡೆ ಬೇಕು, ಅದರಿಂದ ನೀವು ಆಚೆ ಬರಬೇಕು ಅಂತೇಳಿ ನೀವು ದೇವ್ರ ಹತ್ರ ಪ್ರೇ ಮಾಡ್ತಾ ಇದ್ದೀರಾ. ಹಾಗಾದರೆ ನಿಮ್ಮ ಪ್ರೇಯರ್ ದೇವ್ರಿಗೆ ತಲುಪಿದೆಯಾ ಅಂತಂದರೆ ಖಂಡಿತವಾಗ್ಲೂ ತಲುಪಿದೆ. ಸೊ ಇದೇನು ಮ್ಯಾಮ್ ಇಲ್ಲಿ ಡೆತ್ ಕಾರ್ಡ್ ಬಂದಿದೆ, ನೀವು ನೋಡಿದ್ರೆ ತಲುಪಿದೆ ಅಂತ ಹೇಳ್ತಾ ಇದ್ದೀರಲ್ಲ ಅಂತಂದರೆ ಇದು ಒಂದು ಸ್ಪಿರಿಚುವಲ್ ಕಾರ್ಡ್ ಇದು. ಸೊ ಡೆತ್ ಅಂತಂದರೆ ಫಿಸಿಕಲ್ ಡೆತ್ ಅಲ್ಲ. ಸೊ ಈ ಡೆತ್ ಕಾರ್ಡ್ ಏನು ಹೇಳ್ತಾ ಇದೆ ಅಂತಂದರೆ, ನೀವಿಲ್ಲೇನು ಪ್ರಾರ್ಥನೆ ಕೇಳಿದಿರಾ ಇದಾಗುತ್ತೆ ಅಂತ ಅದು ಹೇಳ್ತಾ ಇದೆ. ಏನು ಹೇಳ್ತಾ ಇದೆ ಹಾಗಾದರೆ ಅಂತಂದರೆ, ಹೊಸ ಶುರುವಾಗುತ್ತೆ ನೋಡಿ. ಈ ಡೆತ್ ಆದಮೇಲೆ ಏನಾಗುತ್ತೆ ಹೇಳಿ, ಹೊಸ ಹುಟ್ಟು ಅಲ್ವಾ. ಸೊ ನೀವು ಲಾಸ್ಟ್ ಫೇಸಲ್ಲಿ ಇದ್ದೀರಾ. ಸೊ ನಿಮ್ಮ ನೋವು, ನಿಮ್ಮ ಕಷ್ಟ ಎಲ್ಲ ದೇವರಿಗೆ ತಲುಪಿದೆ. ನೀವು ಪಡ್ತಾ ಇರೋಂಥ ಸ್ಟ್ರಗಲ್ಲು, ನೀವು ಆ್ಯಕ್ಚುಲಾಗಿ ಆ ಒಂದು ಸಿಚುಯೇಷನ್ಗೆ ಒಂದು ಸಾವನ್ನ ಕೊಡಿ ದೇವ್ರೆ ಅಂತ ಕೇಳ್ತಾ ಇದ್ದೀರಾ. ಆ್ಯಕ್ಚುಲಿ ಬದಲಾವಣೆ, ಚೇಂಜಸ್ ಈಸ್ ನಥಿಂಗ್ ಬಟ್ ಯು ಆರ್ ಆಸ್ಕಿಂಗ್ ಫಾರ್ ನ್ಯೂ ಥಿಂಗ್ ಅಲ್ವಾ. ಸೊ ಇದು ಕೊನೆ ಆಗಿ, ಡೆತ್ ಅಂದರೆ ಏನು ಎಂಡು. ಸೊ ಇದು ಕೊನೆ ಆಗಿ ಡೆತ್ ಆದಮೇಲೆ ಏನಾಗುತ್ತೆ ಹೇಳಿ, ಮತ್ತೆ ಹೊಸ ಜನ್ಮ ಹುಟ್ಕೊಳ್ಳುತ್ತೆ ಅಲ್ವಾ. ಸೊ ನಿಮ್ಮ ಪ್ರಾರ್ಥನೆ ದೇವರಿಗೆ ಖಂಡಿತವಾಗ್ಲೂ ತಲುಪಿದೆ. ಸೊ ದೇವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿನ್ನ ಲೈಫಲ್ಲಿ ಒಂದು ಹೊಸ ಅಧ್ಯಾಯ ಸ್ಟಾರ್ಟ್ ಆಗುತ್ತೆ, ಇನ್ನು ಮುಂದೆ ಹೊಸ ಅಧ್ಯಾಯ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನಿನ್ನ ಪ್ರಾರ್ಥನೆ ನನಗೆ ಕೇಳಿಸಿದೆ ಅನ್ನೋ ರೀತಿಯಲ್ಲಿ ದೇವರು ನಿಮಗೆ ಹೇಳ್ತಾ ಇರುವಂಥದ್ದು. ಸೊ ನಿಮ್ಮ ಪ್ರಾರ್ಥನೆ ಖಂಡಿತವಾಗ್ಲೂ ದೇವ್ರಿಗೆ ರೀಚ್ ಆಗಿದೆ. ಸೊ ದೇವರು ಕೂಡ ಅದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಆರಂಭಿಸಬೇಕು ಅಂತ ಹೇಳಿ ಇದು ಮಾಡ್ತಾರೋ. ನಿಮಗಾಗಿಯೇ ಕೆಲವೊಂದು ಯೋಜನೆಗಳನ್ನು ದೇವರು ರೂಪಿಸಿರೋದನ್ನ ನಾವಿಲ್ಲಿ ನೋಡಬಹುದು. ಹಾಗಾದರೆ ದೇವ್ರಿಗೆ ನಾನು ಕೇಳಿದೆ ಒಂದು ಅಡ್ವೈಸನ್ನು ಕೊಡಿ ಅಂತ, ನನ್ನ ವ್ಯೂವರ್ಗೆ ಒಂದು ಅಡ್ವೈಸನ್ನು ಕೊಡಿ ಅಂತ ಕೇಳಿದ್ದಕ್ಕೆ ಐ ಗಾಟ್ ದಿಸ್ ಬ್ಯೂಟಿಫುಲ್ ಕಾರ್ಡು. ದೇವರೇನು ಹೇಳ್ತಾ ಇದ್ದಾನೆ ಅಂತಂದರೆ, ನಿಮ್ಮ ಇಂಟ್ಯೂಷನ್ನ ಕೇಳಿ, ನಿಮ್ಮ ಮನಸ್ಸಾಕ್ಷಿ ಏನು ಮಾತಾಡ್ತಾ ಇದೆ ಅದನ್ನು ಕೇಳಿಸ್ಕೊಳ್ಳಿ. ನಿಮ್ಮ ಒಳಗೆ ಈಗ ಪ್ರತಿಯೊಬ್ಬರ ಹೃದಯದಲ್ಲೂ ದೇವರು ಇರ್ತಾನಲ್ವ. ಸೊ ದೇವರು ಒಳಗಿಂದನೇ ನಮಗೆ ಕೆಲವೊಂದು ವಿಷಯಗಳನ್ನು ಹೇಳ್ತಾನೆ. ಸೊ ನಿಮ್ಮ ಇಂಟ್ಯೂಷನ್ನ ಕೇಳಿಸ್ಕೊಳ್ಳಿ, ಸೈಲೆಂಟಾಗಿರಿ, ಬರೀ ಮಾತಾಡೋಕ್ಕೆ ಹೋಗಬೇಡಿ. ಮಾತಾಡಿದರೆ ಮಾತಷ್ಟೇ, ಆಡದೆ ಹೋದರೆ ತಿಳ್ಕೊಂಡಷ್ಟು ಅಲ್ವಾ. ಸೊ ಮಾತಾಡೋಕ್ಕೆ ಹೋಗಬೇಡಿ, ನಿಮ್ಮನ್ನೇ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅಂತ ಕೇಳಿಸ್ಕೊಳ್ಳಿ. ಸೊ ನಿಮಗೆ ಬೇಕಾಗಿರೋ ಅಂಥ ಗೈಡೆನ್ಸು ಪ್ರತಿಯೊಂದು ಕೂಡ ನಿಮ್ಮ ಒಳಗಿಂದನೇ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಇಲ್ಲಿ ಕಾರ್ಡ್ಸು ಹೇಳ್ತಾ ಇರುವಂಥದ್ದು. ಸೊ ನೋಡಿ, ದೇವರು ನಿಮ್ಮ ಜೊತೆಯಲ್ಲಿ ಇದ್ದಾನೆ ಅನ್ನೋದಕ್ಕೆ ಇಲ್ಲಿ ಸಾಕಷ್ಟು ಬ್ಯೂಟಿಫುಲ್ ಕಾರ್ಡ್ಸ್ಗಳು ಬಂದಿದೆ ಗೈಸ್. ಓಕೆ, ಈ ನನ್ನ ರೀಡಿಂಗು ನಿಮಗೆ ರೆಸನೇಟ್ ಆಗಿದರೆ ಡಿವೈನ್ ಅಂತೇಳಿ ಕಮೆಂಟ್ ಮಾಡಿ ಈ ಒಂದು ಎನರ್ಜಿಯನ್ನು ನೀವು ಕ್ಲೇಮ್ ಮಾಡ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ವಿಡಿಯೋನ. ಸೊ ದಟ್ ನೆಕ್ಸ್ಟ್ ನಾನು ಮಾಡುವಂಥ ವೀಡಿಯೋಸ್ ಕೂಡ ನಿಮಗೆ ರೀಚ್ ಆಗುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾದ ವಿಷಯದ ಜೊತೆ ನಾನು ನಿಮ್ಮನ್ನು ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್ ಗೈಸ್. ಬನ್ನಿ ಗೈಸ್, ಫೈಲ್ 3 ಅಥವಾ ಈ ಒಂದು ಬ್ಯೂಟಿಫುಲ್ ಸ್ಟೋನನ್ನು ಯಾರು ಚೂಸ್ ಮಾಡ್ಕೊಂಡಿದ್ದಾರೆ. ಸೊ ಇದನ್ನು ಯಾರು ಚೂಸ್ ಮಾಡ್ಕೊಂಡಿದ್ದಾರೆ, ಫೈಲ್ 3 ಯಾರು ಚೂಸ್ ಮಾಡ್ಕೊಂಡಿದ್ದಾರೆ, ಅಮೆಥಿಸ್ಟ್ ಸ್ಟೋನನ್ನು, ಅವರಿಗೆ ಅವರ ಒಂದು ಮೆಸೇಜ್ ಅಥವಾ ಅವರ ಒಂದು ಪ್ರೇಯರು ದೇವ್ರ ಹತ್ರ ಏನು ಕೇಳ್ಕೊಳ್ತಾ ಇದ್ದಾರೆ ಅದು ರೀಚ್ ಆಗಿದೆಯಾ ಅಂತ ಹೇಳಿ ನಾವು ಚೆಕ್ ಮಾಡೋಣ. ಆ್ಯಸ್ ಯೂಶ್ವಲ್ ನಾನು ನಮ್ಮ ವ್ಯೂವರ್ನ ಒಂದು ಕರೆಂಟ್ ಎನರ್ಜಿಯನ್ನು ಚೆಕ್ ಮಾಡ್ತಾ ಇದ್ದೀನಿ. ಜೊತೆಯಲ್ಲಿ ನೀವೇನು ಪ್ರೇಯರ್ ಕೇಳ್ಕೊಂಡಿದ್ದೀರಾ ಮತ್ತು ಅದು ರೀಚ್ ಆಗಿದೆಯಾ ಮತ್ತು ದೇವರು ನಿಮ್ಗೇನು ಹೇಳ್ತಾ ಇದ್ದಾರೆ. ಸೊ ಅದಕ್ಕೆಲ್ಲದಕ್ಕೆ ಸಂಬಂಧಪಟ್ಟಂಗೆ ನಾನು ಕಾರ್ಡ್ನ ಫುಲ್ ಮಾಡ್ಕೊಂಡಿದ್ದೀನಿ ಗೈಸಲ್ಲಿ.
ಯಾರು ಈ ಒಂದು ಅಮೆಥಿಸ್ಟ್ ಸ್ಟೋನನ್ನು, ಈ ಒಂದು ಬ್ಯೂಟಿಫುಲ್ ಎನರ್ಜೆಟಿಕ್ ಸ್ಟೋನನ್ನು ಚೂಸ್ ಮಾಡ್ಕೊಂಡಿದ್ದೀರಾ? ಸೊ ನಿಮ್ಮ ಕರೆಂಟ್ ಎನರ್ಜಿ ಏನಂತ ಕೇಳಿದೆ ನಾನು. ಸೊ ನಿಮ್ಮ ಕರೆಂಟ್ ಎನರ್ಜಿ, ನೀವು ಒಳ್ಳೆ ಪಾರ್ಟ್ನರ್ಶಿಪ್ಪಲ್ಲಿದ್ದೀರಾ. ಸೊ ಸದ್ಯಕ್ಕೆ ನಿಮಗೆ ಯಾರೋ ಸಂಗಾತಿ ಸಿಕ್ಕಿರ್ಬೋದು, ಆ ಒಂದು ಪ್ರೀತಿಯಲ್ಲಿ ನೀವು ಖುಷಿಯಾಗಿ ಇದ್ದೀರಾ. ಯಾವುದೋ ಒಂದು ರಿಲೇಷನ್ಶಿಪ್ಪು ಸ್ಟಾರ್ಟ್ ಆಗಿದೆ, ಈಗ ಸ್ಟಾರ್ಟ್ ಆಗಿದ್ದಿರಬಹುದು. ನಿಮ್ಮ ಕಷ್ಟ ಸುಖ ಹಂಚ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಸಂಗಾತಿ ಸಿಕ್ಕಿರ್ಬೋದು. ಮತ್ತು ನಿಮ್ಮಲ್ಲಿ ಮೆಚ್ಯೂರ್ಡ್ ಪಾರ್ಟ್ನರ್ ಸಿಕ್ಕಿರೋದನ್ನ ಕೂಡ ನಾನಿಲ್ಲಿ ನೋಡ್ತಾ ಇರುವಂಥದ್ದು. ಸೊ ಈ ಒಂದು ರಿಲೇಷನ್ಶಿಪ್ ಎನರ್ಜಿನಲ್ಲಿ ಕರೆಂಟ್ ನೀವು ಇರುವಂಥದ್ದು. ಒಂದು ವೇಳೆ ನೀವು ಇಲ್ಲ ಮ್ಯಾಮ್ ನಾವು ಮದುವೆ ಆಗಿಬಿಟ್ಟಿದ್ದೀವಿ ಅಥವಾ ಈ ಥರ ಸಿಚುಯೇಷನಲ್ಲಿ ನಾವಿಲ್ಲ ಅಂತಂದರೆ, ಇದು ಇನ್ನೊಂದು ಸಿಚುಯೇಷನ್ನು ಕೂಡ ಹೇಳುವಂಥದ್ದು. ನೀವೇನಾದ್ರು ಅಕಸ್ಮಾತ್ ಬಿಸ್ನೆಸ್ ಏನಾದರೂ ಮಾಡ್ತಾಯಿದ್ರೆ ನಿಮಗೆ ಒಂದು ಒಳ್ಳೆ ಬಿಸ್ನೆಸ್ ಪಾರ್ಟ್ನರ್ ಸಿಕ್ಕಿರಬಹುದು. ಸೊ ಆ ಒಳ್ಳೆ ಪಾರ್ಟ್ನರ್ ಜೊತೆಯಲ್ಲಿ ನೀವು ನಿಮ್ಮ ಒಂದು ಬಿಸ್ನೆಸ್ ಥಿಂಗ್ಸ್ನ ಒಂದು ನೈಸ್ ವೇನಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀರಾ. ಸೊ ಅದು ತುಂಬ ಚೆನ್ನಾಗಿ ಹೋಗ್ತಾ ಇರುವಂಥದ್ದು. ಮೋಸ್ಟ್ ಲೈಕ್ಲಿ ನನಗಿದು ಒಂದು ರಿಲೇಷನ್ಶಿಪ್ಪನ್ನು ತೋರಿಸ್ತಾ ಇದೆ. ಸೊ ಸದ್ಯಕ್ಕೆ ನೀವು ಈ ಒಂದು ರಿಲೇಷನ್ಶಿಪ್ಪು, ನ್ಯೂ ಪಾರ್ಟ್ನರು, ನ್ಯೂ ಲವ್ ಕನೆಕ್ಷನ್ನು ಅಥವಾ ಹೊಸ್ದಾಗಿ ಮದುವೆ ಆಗಿರುವಂಥದ್ದು, ಸೊ ಈ ಥರ ಒಂದು ಎನರ್ಜಿನಲ್ಲಿ ನೀವು ಇರೋದನ್ನು ನಾನು ನೋಡ್ತಾ ಇದ್ದೀನಿ. ಸೊ ಹಾಗಾದರೆ ನೀವು ದೇವ್ರ ಹತ್ರ ಏನು ವಿಷಯ ಕೇಳ್ಕೊಂಡ್ರಿ? ಸೊ ದೇವ್ರ ಹತ್ರ ನೀವು ಹೊಸ ಆರಂಭನ ಕೊಡಿ ದೇವ್ರಿ ಅಂತ ಕೇಳ್ಕೊಂಡಿದ್ದೀರಾ. ಒಂದು ನ್ಯೂ ಬಿಗಿನಿಂಗ್ನ ಕೊಡಿ ನಮ್ಮ ಲೈಫಲ್ಲಿ ಅಂತ ಕೇಳ್ಕೊಂಡಿದ್ದೀರಾ. ಲೈಕ್ ಒಂದು ಸ್ಟ್ರೆಸ್ ಇಲ್ದಂಗೆ ಒಂದು ಹೊಸ ದಾರಿಯನ್ನು ತೋರಿಸಿ, ನಮಗೆ ಒಂದು ಹೊಸ ಆಪರ್ಚುನಿಟಿಯನ್ನು ತೋರಿಸಿ, ಈ ರೀತಿಯಾಗಿ ಒಂದು ಹೊಸ ದಾರಿಯನ್ನು ತೋರಿಸಿ ಅಂತ ನೀವು ದೇವ್ರ ಹತ್ರ ಕೇಳ್ಕೊಂಡಿದ್ದೀರಾ. ಅಥವಾ ನೀವು ಯಾವುದನ್ನ ಆಪರ್ಚುನಿಟಿಗೂ ಕೂಡ ನೀವು ಕೇಳಿರ್ಬೋದು, ಅಥವಾ ಯಾವುದೋ ಒಂದು ಡಿಸಿಷನ್ ತೊಗೊಳಕ್ಕಾಗ್ದಲ್ಲೇ ಅದಕ್ಕೊಂದು ದಾರಿ ತೋರಿಸಿ ಅಂತ ಕೂಡ ನೀವು ದೇವ್ರ ಹತ್ರ ಕೇಳ್ಕೊಂಡಿರ್ಬೋದು. ಒಟ್ಟಾರೆಯಾಗಿ ನ್ಯೂ ಬಿಗಿನಿಂಗ್ನ ನೀವು ದೇವ್ರ ಹತ್ರ ಪ್ರೇ ಮಾಡಿದ್ದೀರಾ. ಸೊ ಮೇ ಬಿ ಅದು ಲವ್ ಕನೆಕ್ಷನ್ಗೆ ಸಂಬಂಧಪಟ್ಟಿದ್ದಾದರೂ ಆಗಿರ್ಬೋದು, ಅಥವಾ ಎಕ್ಸಿಸ್ಟಿಂಗ್ ಕನೆಕ್ಷನ್, ಈಗ ಆಲ್ರೆಡಿ ಇರೋ ಪಾರ್ಟ್ನರ್ ಜೊತೆ ಇಷ್ಟು ದಿನ ಏನೋ ಒಂದು ಮನಸ್ತಾಪ ಆಗಿದ್ದರೆ ಸೊ ಅದನ್ನೆಲ್ಲ ಸರಿ ಮಾಡಿ ಮತ್ತೆ ನ್ಯೂ ಬಿಗಿನಿಂಗ್ನ ಸ್ಟಾರ್ಟ್ ಮಾಡಿಕೊಡಿ ದೇವರೇ, ನಮ್ಗೆ ದಾರಿ ತೋರಿಸಿ, ನಮ್ಗೆ ದಾರಿನೇ ತೋಚ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮ ಎನರ್ಜಿಯನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ. ಆ ರೀತಿಯಾಗಿ ನೀವು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ಸೊ ಹಾಗಾದರೆ ನಿಮ್ಮ ಪ್ರಾರ್ಥನೆ ದೇವ್ರಿಗೆ ತಲುಪಿದೆಯಾ ಅಂತ ನಾನು ಕೇಳಿದೆ. ಎಸ್, ಖಂಡಿತವಾಗ್ಲೂ ನಿಮ್ಮ ಪ್ರಾರ್ಥನೆ ದೇವರಿಗೆ ತಲುಪಿದೆ. ನೀವು ಅನ್ಕೋಬೋದು, ಇನ್ನು ಮ್ಯಾಮ್ 3 ಆಫ್ ಸೋರ್ಡ್ಸ್ ಬಂದಿದೆ, ನೀವು ಸೋರ್ಡ್ಸ್ ಕಡಿಲೆ ಹಾರ್ಟ್ ಬ್ರೇಕೆ ಕಾಣ್ತಾ ಇದೆ, ನೀವು ನೋಡಿದ್ರೆ ದೇವ್ರಿಗೆ ತಲುಪಿದೆಯಾ ಅಂದರೆ ಹ್ಞೂ ಅಂತ ಇದ್ದೀರಾ ಅಂತ ಅಂದ್ಕೊಂಡ್ರೆ, ಎಸ್ ಗೈಸ್, ತಲುಪಿದೆ. ಇಲ್ಲಿ ಏನು ತೋರಿಸ್ತಾ ಇದೆ ಅಂತಂದರೆ, ನಿಮ್ಮ ಹಾರ್ಟು ಎಷ್ಟು ಹರ್ಟ್ ಆಗಿದೆ ಅನ್ನೋದು ದೇವ್ರಿಗೆ ರೀಚ್ ಆಗಿದೆ. ನಿಮ್ಮ ಪೇನ್ ಎಂಥದ್ದು, ಎಷ್ಟು ಡೀಪಾಗಿ ನೀವು ಈ ವಿಷಯಗಳಲ್ಲಿ ನೀವು ನೋವು ತಿಂದಿದ್ದೀರಾ ಅನ್ನೋವಂಥದ್ದು, ನಿಮ್ಮ ಪ್ರಾರ್ಥನೆಯ ಆಳ ಎಷ್ಟು ನೋವಿಂದ ನೀವು ಪ್ರೇಯರ್ನ ಮಾಡಿದ್ದೀರಾ ಅನ್ನೋವಂಥದ್ದು ದೇವರಿಗೆ ಖಂಡಿತವಾಗ್ಲೂ ರೀಚ್ ಆಗಿದೆ ಅಂತ ನನಗನ್ನಿಸ್ತಾ ಇದೆ ಕ್ಲಿಯರ್ಲಿ. ಆ್ಯಂಡ್ ನಾವು ನೋಡ್ಬೋದು, ಇಲ್ಲೇ ಬಂದಿದೆಯಲ್ಲ 3 ಆಫ್ ಸೋರ್ಡ್ಸ್ ಅಂದರೆ ಇದು ಏನಂತಾರೆ, ತುಂಬ ದೊಡ್ಡ ಮಿನಿ ಡೆತ್ ಕಾರ್ಡ್ ಥರ ಅಂತ ಅನ್ಕೋಬೋದು ನಾವು ಇದನ್ನು. ಸೊ ಒಂದು ರೀತಿ ತುಂಬ ನೋವಾಗುವಂಥದ್ದು ವ್ಯಕ್ತಿಗೆ. ಸೊ ನೀವು ಸಾಫ್ಟ್ ಹಾರ್ಟ್ ಆ್ಯಂಡ್ ಪರ್ಸನ್ ಕೂಡ ಆಗಿರ್ಬೋದು, ಯಾಕಂದರೆ ಕಪ್ಸ್ ಕಾರ್ಡ್ ಕೂಡ ಬಂದಿರುವಂಥದ್ದು. ಮತ್ತು ನೀವು ದೇವ್ರ ಹತ್ರ ಇಂಥ ಒಂದು ಪ್ರಾರ್ಥನೆ ಕೂಡ ಮಾಡಿದ್ದೀರಾ ಅಂತಂದರೆ 100% ಸಾಫ್ಟ್ ಹಾರ್ಟ್ ಪರ್ಸನ್ ನೀವು. ಸೊ ನೀವು ಎಷ್ಟು ನೊಂದ್ಕೊಂಡು ದೇವ್ರ ಹತ್ರ ಪ್ರೇಯರ್ ಮಾಡಿದ್ದೀರಾ, ದೇವ್ರಿಗೆ ರೀಚ್ ಆಗಿದೆ. ನಿಮ್ಮ ನೋವು, ನಿಮ್ಮ ದುಃಖ, ನಿಮ್ಮ ಕಣ್ಣೀರೇನಿದೆ, ಖಂಡಿತವಾಗ್ಲೂ ದೇವ್ರಿಗೆ ಅದು ರೀಚ್ ಆಗಿದೆ ಅಂತ ಕಾರ್ಡ್ಸು ಹೇಳ್ತಾ ಇದೆ. ಸೊ ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ. ನಾನು ಅಡ್ವೈಸ್ ಕೇಳಿದೆ, ಈ ಒಂದು ವ್ಯಕ್ತಿಗೆ ನಿಮ್ಮ ಅಡ್ವೈಸು ಕೊಡಿ ದೇವ್ರೆ ಅಂತ. ಸೊ ನಿಮ್ಮ ಒಂದು ಕರೆಂಟ್ ಸಿಚುಯೇಷನ್ಸ್ಗೆ, ನಿಮ್ಮ ಪ್ರಾರ್ಥನೆಗೆ ದೇವರ ಒಂದು ಅಡ್ವೈಸ್, ಅಥವಾ ಈ ಒಂದು ಬ್ರಹ್ಮಾಂಡದ ಶಕ್ತಿಯಿಂದ ಅಥವಾ ಡಿವೈನ್ ಪವರಿಂದ ನಿಮಗೆ ಏನು ಅಡ್ವೈಸ್ ಅಂತ ನೋಡೋದಾದರೆ, ಈ ಕಾರ್ಡ್ ಬಂತು ಇಲ್ಲಿ ನೋಡಿ, ಅದು ದೇವತೆ ಇಲ್ಲಿರೋದನ್ನ ನೀವು ನೋಡ್ಬೋದು. ಬ್ಯಾಲೆನ್ಸ್ ಮಾಡಿ ಪೇಷನ್ಸ್ ಕಳ್ಕೊಳ್ಳೋಕೆ ಹೋಗಬೇಡಿ. ಸೊ ಮೇ ಬಿ ನೀವು ಸ್ವಲ್ಪ ಸ್ಟ್ರೆಸ್ಫುಲ್ಲಾಗಿದ್ದೀರಾ ಅಂತ ಕಾಣುತ್ತೆ. ಸ್ಟ್ರೆಸ್ ಆಗೋಕ್ಕೆ ಹೋಗಬೇಡಿ, ಅತಿಯಾಗಿ ಯಾರ ಹತ್ರ ಮಾತಾಡೋಕ್ಕೆ ಹೋಗಬೇಡಿ. ಬ್ಯಾಲೆನ್ಸ್ಡ್ ಆಗಿರಿ. ಯಾವ್ಯಾವುದಕ್ಕೆ ಎಷ್ಟೆಷ್ಟು ಪ್ರಿಯಾರಿಟಿ ಕೊಡಬೇಕು ಅಷ್ಟೇ ಕೊಡಿ. ಅತಿಯಾದ ನೋವನ್ನು ತೊಗೊಳ್ಳೋದು ಬೇಡ, ಅತಿಯಾದ ಖುಷಿನೂ ಬೇಡ. ನಿಮ್ಮನ್ನು ನೀವು ಬ್ಯಾಲೆನ್ಸ್ಡಾಗಿ ಇಟ್ಕೊಳ್ಳಿ. ಎಸ್ಪೆಷಲಿ ಮಾನಸಿಕವಾಗಿ ನೆಮ್ಮದಿಯನ್ನು ಕಂಡುಕೊಳ್ಳಿ. ನೀವು ತುಂಬ ಸ್ಟ್ರೆಸ್ ಮಾಡಿಕೊಂಡು ಅದೆಲ್ಲನೂ ಹೋಗುತ್ತೆ ಅಂತ ದೇವರು ಹೇಳ್ತಾ ಇರೋದು. ದೇವರು ನಿಮ್ಮನ್ನು ಕೇಳ್ತಾ ಇದ್ದಾರೆ, ಗಾಡ್ ಈಸ್ ಆಸ್ಕಿಂಗ್ ಯು ಟು ಬಿ ಬ್ಯಾಲೆನ್ಸ್ಡ್. ಪೀಸ್ಫುಲ್ ಆಗಿರಿ, ನೀವು ಬ್ಯಾಲೆನ್ಸ್ಡ್ ಆಗಿರಿ, ನಾನು ನಿಮ್ಮ ಜೊತೆನಲ್ಲಿದ್ದೀನಿ, ನಿಮ್ಮ ಪ್ರಾರ್ಥನೆ ನನಗೆ ಕೇಳಿಸಿದೆ ಅನ್ನೋ ರೀತಿಯಲ್ಲಿ ದೇವರು ನಿಮಗೆ ಹೇಳ್ತಾ ಇರುವಂಥದ್ದು ನೋಡಿ.
ಸೊ ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ದೇವರು ನಿಮ್ಮ ಜೊತೆನಲ್ಲಿದ್ದಾನೆ ಮತ್ತು ನಿಮ್ಮ ಒಂದು ವಿಶ್ ಕೂಡ ಆದಷ್ಟು ಬೇಗ ಫುಲ್ಫಿಲ್ ಆಗುತ್ತೆ ಅಂತ ಕಾರ್ಡ್ಸ್ಗಳು ಹೇಳ್ತಾ ಇರುವಂಥದ್ದು. ಈ ನನ್ನ ವಿಡಿಯೋ ರೆಸೊನೇಟ್ ಆಗಿದ್ದರೆ ಡಿವೈನ್ ಅಂತ ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ತಿಳಿಸಿ. ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸೊ ದಟ್ ನಾನು ನೆಕ್ಸ್ಟ್ ವಿಡಿಯೋ ಮಾಡಿದಾಗ ನಿಮಗೆ ವಿಡಿಯೋಸು ಸಿಗತ್ತೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.